ನನ್ನ ಎಲ್ಲ ಆತ್ಮಬಂಧುಗಳಿಗೆ ಶತಕೋಟಿ ಪ್ರಣಾಮಗಳು. ನಾವೆಲ್ಲರೂ ಇಲ್ಲಿ ಒಂದು ಮುಖ್ಯವಾದ ಕೆಲಸವನ್ನ ಮಾಡ್ಬೇಕು. ಅದು ಏನಂದ್ರೆ, ನಮ್ಮ ಹೃದಯ ಪೂರ್ವಕವಾಗಿ, ಕೃತಜ್ಞತಾ ಪೂರ್ವಕವಾಗಿ ಡಾಕ್ಟರ್ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಾರ ಪದ್ಮಗಳಿಗೆ ಶತಕೋಟಿ ನಮನಗಳನ್ನ ಸಲ್ಲಿಸೋಣ. ಹಾಗೆ ಅವರ ಗುರುಗಳಾದಂತಹ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಮೆಚ್ಚಿನ ಗುರುವಾದಂತಹ ಬುದ್ಧ ಭಗವಾನ್, ಗೌತಮ ಬುದ್ಧ ಭಗವಾನರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನ ಸಲ್ಲಿಸುತ್ತಾ, ಇವತ್ತಿನ ಈ ಒಂದು ಸಣ್ಣ ಜ್ಞಾನ ಹಂಚಿಕೆಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಮಾಡ್ಕೊಳ್ತಾ ಹೋಗೋಣಂತೆ. ಇಲ್ಲಿ ನಮ್ಮೆಲ್ಲರಿಗೆ ಮುಖ್ಯವಾಗಿ ನಾವು ನೋಡ್ತಾ ಬಂದ್ರೆ, ಎಲ್ಲರೂ ಒಂದನ್ನ ಮಾತ್ರ ಫಾಲೋ ಮಾಡ್ತಾ ಇರ್ತೀವಿ. ಏನದು? ಎಲ್ಲರೂ ಏನನ್ನ ಫಾಲೋ ಮಾಡ್ತಿದೀವಿ ಅಂದ್ರೆ, ಅದು ನಮ್ಮ ಶ್ವಾಸವನ್ನ ಗಮನಿಸ್ತಾ ಇರುವಂತದ್ದು. ಯಾರು ಪಕ್ಕದವ್ರ ಶ್ವಾಸನ ಗಮನಿಸ್ತಾ ಇಲ್ಲ, ನಮ್ಮ ಶ್ವಾಸವನ್ನ ಗಮನಿಸ್ತಾ ಇದೀವಿ. ಅದು ಹೌದಾ? ಗ್ಯಾರಂಟಿನಾ? ಪಕ್ಕದವ್ರದ ನಮ್ದ? ಯಾಕೆ ನಮ್ಮದೇ? ನಾವು ಧ್ಯಾನ ಮಾಡ್ತಾ ಇದೀವಿ, ಅದಕ್ಕೆ ನಮ್ಮ ಉಸಿರನ್ನ ನಾವೇ ಗಮನಿಸ್ಕೋಬೇಕು. ಇಲ್ಲಿ ನಾವು ಒಂದು ಗಮನಿಸಿದಾಗ ನಾವು ನೋಡ್ತೀವಿ, ಬುದ್ಧ ಭಗವಾನರಿಗೆ ಜ್ಞಾನೋದಯ ಉಂಟಾಯಿತು. ಯಾವಾಗ ಜ್ಞಾನೋದಯ ಉಂಟಾಯಿತು? ಆತ ಎಷ್ಟೋ ಗುರುಗಳ ಹತ್ತಿರ, ಬಹಳಷ್ಟು ಗುರುಗಳ ಹತ್ತಿರ ವಿದ್ಯೆಯನ್ನ ಕಲ್ತರು, ಸಾಧನೆಯನ್ನ ಮಾಡಿದ್ರು, ಎಷ್ಟೆಲ್ಲಾ ಕಷ್ಟಪಟ್ರು, ದೇಹ ದಂಡಿಸಿದ್ರು, ಎಷ್ಟೆಲ್ಲಾ ಮಾಡಿದ್ರು ಸಹಿತ ಅವರಿಗೆ ಸಮಾಧಾನ ಅನ್ನೋದು ಸಿಕ್ಲಿಲ್ಲ. ಇನ್ನ ಸತ್ಯ ಏನೋ ಇದೆ, ಇನ್ನೂ ಸತ್ಯ ಅನ್ನೋದೇನೋ ಇದೆ ಅನ್ನೋದನ್ನ ಅವರು ಇನ್ನ ಅನುಭವಿಸ್ತಾ ಇದ್ರು. ಒಳಗಡೆಯಿಂದ ಇನ್ನೂ ತಪನ ಅನ್ನೋದಿತ್ತು. ಯಾವಾಗ ಆ ತಪನ ಕಮ್ಮಿ ಆಯ್ತು ಅಂದ್ರೆ, ಅವರ ಶ್ವಾಸವನ್ನ ಅವರೇ ಗಮನಿಸಿದಾಗ ಅವರಿಗೆ ಸಮಾಧಾನ ಅನ್ನೋದು ಸಿಗ್ತಾ ಹೋಯ್ತು. ಆಗ ಅವರಿಗೆ ಅರ್ಥ ಆಯ್ತು, ನಾನು ಹೊರಗಡೆಯಿಂದ ಎಷ್ಟೆಲ್ಲಾ ವಿದ್ಯೆ ಕಲ್ತ್ರುನು ನನ್ನನ್ನ ನಾನು ಗಮನಿಸಿಕೊಳ್ಳದೆ ಇದ್ರೆ, ನನ್ನನ್ನ ನಾನು ತಿಳಿದುಕೊಳ್ಳದಲೇ ಇದ್ರೆ, ಇದೆಲ್ಲವೂ ಇನ್ನ ಬರೀ ಬೂಟಾಟಿಕೆ ಅಷ್ಟೇ. ನಾನು ಇನ್ನ ಸುಮ್ನೆ ಸಾಧನೆ 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 ಅಂತ ಮಾಡ್ತಾನೇ ಇರ್ಬೇಕಾಗತ್ತೆ. ಆದ್ರೆ ಯಾವಾಗ ನನ್ನ ಒಳಗಡೆ ನಾನು ಇಳಿದು ನೋಡ್ಕೊಳ್ತೀನೋ, ನಾನು ಏನು ಅಂತ ನಾನು ಅರ್ಥ ಮಾಡ್ಕೊಳ್ತೀನೋ, ಆಗ ಮಾತ್ರ ನಾನು ಒಬ್ಬ ಜ್ಞಾನಿ ಆಗೋದಿಕ್ಕೆ ಸಾಧ್ಯ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಬಂತು. ಅದು ಯಾವಾಗ ಅವರು ತುಂಬಾ ದಣಿದು ಒಂದು ಆಲದ ಮರದ ಕೆಳಗಡೆ ವಿಶ್ರಾಂತಿಗಾಗಿ ಕುಳಿತುಕೊಂಡಾಗ, ಸಂಪೂರ್ಣ ಉಪವಾಸದಿಂದ ಅವರ ದೇಹ ಸ್ಥಿತಿ ಸಂಪೂರ್ಣ ಕೃಶವಾಗಿ ಹೋಗಿರತ್ತೆ. ಅವರ ಶರೀರದಿಂದ ಎದ್ದು ನಿಂತ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಸುಜಾತ ಅನ್ನುವಂತಹ ಒಬ್ಬಾಕೆ ಬಂದು ಪಾಯಸ ತಂದ್ಕೊಟ್ಟು, ಇದನ್ನ ಕುಡಿರಿ, ಸುಮ್ನೆ ಶರೀರ ದಂಡನೆ ಮಾಡೋದ್ರಿಂದ ಏನು ಸಾಧ್ಯ ಆಗತ್ತೆ, ಫಸ್ಟ್ ಇದನ್ನ ಕುಡಿದು ನೀವು ಚೇತರಿಸ್ಕೊಳ್ಳಿ ಅಂತ ಹೇಳಿ ಆಕೆ ಪಾಯಸವನ್ನ ಕೊಡ್ತಾರೆ. ಆ ಪಾಯಸವನ್ನ ಕುಡಿದ ನಂತರ ಅವ್ರಿಗೆ ಕುಡಿಬೇಕು ಅಂತ ಅನ್ಸುತ್ತೆ. ಎಷ್ಟೋ ದಿನದ ಉಪವಾಸ, ದಣಿದು ಹೋಗಿದೆ ಶರೀರ ಪೂರ್ತಿ. ಆ ಒಂದು ಸ್ಥಿತಿಯಲ್ಲಿ ಆ ಪಾಯಸವನ್ನ ಸ್ವೀಕಾರ ಮಾಡಿದಾಗ ಅವ್ರಿಗೆ ಹಾಯ್ ಅನ್ಸುತ್ತೆ, ತುಂಬಾ ಸಮಾಧಾನ ಅನ್ಸುತ್ತೆ. ಹಾಗೆ ಆ ಸಮಾಧಾನದ ಸ್ಥಿತಿಯಲ್ಲಿ ನನಗೆ ಏನ್ ಬೇಕಾಗಿತ್ತು, ನಾನು ಯಾಕೆ ಹೀಗೆ ಹುಡುಕೊಂಡ್ ಬಂದೆ, ಏನನ್ನ ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳಿ ಅವರನ್ನ ಅವರೇ ಸುಮ್ಮನೆ ಗಮನಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಸುಮ್ಮನೆ ಯಾವಾಗ ಅವರು ಕೂತ್ಕೊಳ್ತಾರೋ, ಸುಮ್ಮನೆ ಕೂತ್ಕೊಂಡಾಗ ಸಹಜವಾಗಿ ಶ್ವಾಸದ ಕಡೆ ಗಮನ ಹೋಗುತ್ತೆ. ಎಲ್ಲರಿಗೂ ನಡೆಯುತ್ತೆ ಇದು. ಆತನಿಗೆ ಮಾತ್ರ ಅಲ್ಲ,
ನಾವ್ ಯಾವಾಗ ಸುಮ್ಮನೆ ಕೂರ್ತೀವೋ, ಏನು ಯೋಚನೆ ಮಾಡ್ದಲೆ, ಸುಮ್ಮನೆ ಅಂದ್ರೆ ಸುಮ್ಮನೆ ಕೂರೋದಲ್ಲ, ಯಾವಾಗ ಏನೂ ಯೋಚನೆ ಮಾಡ್ದಲೆ, ಇದು ಯಾವಾಗ ಸಿಗುತ್ತೆ ನಮಗೆ ಸ್ಥಿತಿ? ನಮ್ಮ ಶರೀರ ತುಂಬಾ ದಣದಿರುತ್ತಲ್ವಾ, ಆಗ ನಮಗೆ ರೆಸ್ಟ್ ಬೇಕು ಅನ್ಸುತ್ತಲ್ವಾ, ಅವಾಗ ಸುಮ್ಮನೆ ಕುತ್ಕೊಳ್ತೀವಿ. ಹೌದಾ? ಎಲ್ರೂ ನೋಡ್ಕೊಂಡಿದೀವಲ್ವಾ ಈಗ ಈ ಸ್ಥಿತಿಯನ್ನ. ಆ ಸುಮ್ಮನೆ ಕುತ್ಕೊಳ್ಳೋಂಥ ಸ್ಥಿತಿಯಲ್ಲಿ ಸಹಜವಾಗಿ ನಮ್ಮ ಶ್ವಾಸದ ಮೇಲೆ ಗಮನ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಆ ಶ್ವಾಸದ ಮೇಲೆ ಅವರು ಗಮನವನ್ನ ಇಟ್ಟಾಗ, ನಾನು ಚಿಕ್ಕಂದಿನಿಂದ ಹೇಗಿದ್ದೆ, ನನಗೆ ಎಷ್ಟೋ ಮಹರ್ಷಿಗಳು ಕಾಣಿಸ್ತಾ ಇದ್ರು, ಎಷ್ಟೋ ದೇವತೆಗಳು ಕಾಣಿಸ್ತಾ ಇದ್ರು ನಾನು ಚಿಕ್ಕವನಿದ್ದಾಗ, ಆ ಸ್ಥಿತಿ ಹೇಗಿತ್ತು ಅಂತ ಹೇಳಿ ಒಂದು ಸಾರ್ತಿ ಅವರು ಇನ್ನೊಂದ್ ಸಾರ್ತಿ ಅದನ್ನ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಅವರು ಆತರ ಪ್ರಾರಂಭ ಮಾಡ್ತಾರೋ, ಹಿಂದಕ್ಕೆ ನಮ್ಮ ಪ್ರಯಾಣ, ಅಲ್ಲಿ ಅವರ ಪ್ರಯಾಣ ಏನ್ ನಡೀತು? ಹಿಂದಕ್ಕೆ ನಡೀತು, ಮುಂದಕ್ಕಲ್ಲ, ಹಿಂದಕ್ಕೆ. ನಾನ್ ಏನ್ ಮಾಡ್ತಾ ಇದ್ದೆ ಚಿಕ್ಕಂದಿನಲ್ಲಿ, ನನಗೆ ಏನ್ ಅನುಭವಗಳಾಗ್ತಿತ್ತು, ನಾನು ಯಾರ ಜೊತೆ ಮೀಟ್ ಆಗ್ತಿದ್ದೆ, ನಾನು ಹೆಂಗೆ ಒಬ್ಬನೇ ನನ್ನ ಸಮಯ ಕಳೀತಾ ಇದ್ದೆ, ಆ ಸಮಯದಲ್ಲಿ ನಾನು ಎಷ್ಟು ಆನಂದವಾಗಿರ್ತಿದ್ನಲ್ಲ, ಹೇಗೆ ಹೇಗೆ ಅಂತ ಹೇಳಿ ಅವರ ಬಾಲ್ಯದ ಹಿಂದೆ ಅವರೇ ಹೋಗ್ತಾರೆ. ಅವರೇ ಹೋಗಂತ ಸಂದರ್ಭದಲ್ಲಿ ಅವರಿಗೆ ಅರ್ಥ ಆಗತ್ತೆ, ಓಹೋ, ನಾನು ಆಗ ನನ್ನ ಜೊತೆಯಲ್ಲಿ ಇದ್ದೆ, ಈಗ ಏನಾಗಿದೆ, ನಾನು ಬಾಹ್ಯ ಜಗತ್ತಿನ ಜೊತೆ ಇದ್ದೀನಿ. ಆದ್ರೆ ನಾನು ಆ ಸ್ಥಿತಿಯಲ್ಲಿ ಚಿಕ್ಕವನಿದ್ದಾಗ ಏನಾಗಿತ್ತು, ನಾನು ನನ್ನ ಜೊತೆಯಲ್ಲೇ ನಾನಿದ್ದೆ. ಇವತ್ತು ನೋಡ್ತೀವಿ ಮಕ್ಕಳು ಅವ್ರ ಜೊತೆಯಲ್ಲೇ ಅವ್ರು ಇರ್ತಾರೆ. ಹೌದಾ? ಅವ್ರವರೇ ಮಾತಾಡ್ಕೊಳ್ತಾರೆ, ಒಬ್ರೇ ಇದ್ರೂ ಪರವಾಗಿಲ್ಲ, ಒಬ್ಬೊಬ್ರೇ ಆಟ ಆಡ್ಕೊಳ್ತಾರೆ, ಒಬ್ಬೊಬ್ರೇ ಮಾತಾಡ್ಕೊಳ್ತಾರೆ, ಯಾರ ಜೊತೆನೂ ಬೇಕು ಅಂತ ಅವ್ರಿಗೆ ಅನ್ಸಲ್ಲ, ಆದ್ರೆ ಅಷ್ಟು ಆನಂದವಾಗಿರ್ತಾರೆ. ಅದೇ ಒಂದು ಸ್ಥಿತಿಗೆ ಬೆಳೆದಿದ ತಕ್ಷಣ ಸಮಾಜದ ಇನ್ಫ್ಲೂಯೆನ್ಸ್, ಕುಟುಂಬದ ಒಂದು ದಬ್ಬಾಳಿಕೆ, ಎಲ್ಲ ಒತ್ತಡ, ಓದು ಅನ್ನೋಂಥ ಒತ್ತಡ ಎಲ್ಲ ಸೇರ್ಕೊಂಡು ಅವ್ರ ಮನಸ್ಸು ಕಲುಷಿತ ಆಗಿ ಮತ್ತೆ ಈ ಪ್ರಾಪಂಚಿಕ ಜಗತ್ತಿಗೆ ಬಂದು ಸಿಕ್ಕಾಬಟ್ಟೆ ಒತ್ತಡವನ್ನ ಅನುಭವಿಸ್ತಾರೆ. ಅದೇ ರೀತಿಯಲ್ಲಿ ಬುದ್ಧ ಭಗವಾನ್ರು ಅವಾಗ ನೋಡ್ಕೊಂಡ್ರು, ನಾನು ಚಿಕ್ಕಂದಿನಲ್ಲಿದ್ದಾಗ ನನ್ನ ಜೊತೆ ನಾನಿದ್ದೆ, ಹಾಗಿದ್ರೆ ಹೇಗಿದ್ದೆ ನಾನು ನನ್ನ ಜೊತೆಯಲ್ಲಿ ಅನ್ನೋದನ್ನ ಮತ್ತೆ ರಿಕಾಲ್ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ಮತ್ತೆ ಅವರು ಹಿಂದಕ್ಕೆ ಹೋದಾಗ ಅವರಿಗೆ ಎಷ್ಟೋ ಜನ್ಮಗಳು ಜ್ಞಾಪಕ ಬರುತ್ತೆ. ನಾನೊಂದು ಜನ್ಮದಲ್ಲಿ ಇಂಥ ಸಾಧನೆನ ಮಾಡಿದೀನಿ, ನನಗೆ ಅದಕ್ಕೆ ಇವತ್ತು ನಾನು ಇನ್ನ ಸತ್ಯವನ್ನ ತಿಳ್ಕೋಬೇಕು ಅನ್ನೋಂಥ ಮನಸ್ಥಿತಿ ನನ್ನಲ್ಲಿ ಇದೆ. ಯಾಕೆ ಅಂದ್ರೆ ನಾನು ಎಂದೋ ಅರ್ಧಕ್ಕೆ ನಿಲ್ಲಿಸಿದ್ದೆ ನನ್ನ ಸಾಧನೆಯನ್ನ, ಈಗ ಅದನ್ನ ಮುಂದಿನ ಹೆಜ್ಜೆ ಇಡ್ಬೇಕಾಗಿದೆ ಅನ್ನುವಂಥ ಅರಿವು ಮೂಡ್ತಾ ಹೋಗುತ್ತೆ. ಆಗ ಏನಾಗತ್ತೆ, ಅವರಿಗೆ ಸಂಪೂರ್ಣ ಜ್ಞಾನೋದಯ ಉಂಟಾಗತ್ತೆ. ಆ ಸಂಪೂರ್ಣ ಜ್ಞಾನೋದಯ ಉಂಟಾದಾಗ ಅವರು ಹೇಳುವಂತ 3 ವಾಕ್ಯಗಳು ಏನಂದ್ರೆ, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಈ 3 ವಾಕ್ಯಗಳು ಎಲ್ರು ಕೇಳಿದಿರಲ್ವಾ? ನಾವು ಸುಮ್ಮನೆ ಹೇಳೋದಕ್ಕೂ ನಮ್ಮ ಅಂತರಂಗದಿಂದ ವಾಕ್ಯಗಳು ಯಾವಾಗ ಬರುತ್ತೋ ಆವಾಗ ಪ್ರತಿ ವಾಕ್ಯಕ್ಕೂ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಇನ್ನ ನಾವು ಈ 3 ವಾಕ್ಯವನ್ನ ನೋಡ್ತಾ ಹೋದ್ರೆ, ಈ 3 ವಾಕ್ಯದಲ್ಲಿ ಒಂದು ಕಾಮನ್ ಆಗಿದೆ. 3 ವಾಕ್ಯದಲ್ಲೂ ಒಂದು ಕಾಮನ್ ಇದೆ. ಯಾವುದದು? ಇನ್ನೂ ಒಂದಿದೆ, ಶರಣಂ ಗಚ್ಛಾಮಿ. ಇದನ್ನ 3 ವಾಕ್ಯದಲ್ಲೂ ಪದೇ ಪದೇ ಉಚ್ಚಾರ ಮಾಡಿದ್ದಾರೆ. ಶರಣಂ ಗಚ್ಛಾಮಿ, ಶರಣಂ ಗಚ್ಛಾಮಿ, ಶರಣಂ ಗಚ್ಛಾಮಿ. ಯಾಕೆ ಈ 3 ವಾಕ್ಯದಲ್ಲೂ ಅದನ್ನ ಅಷ್ಟು ಏನೋ ಒಂದು ವಿಶೇಷತೆ ಇಲ್ದಲೆ ಯಾರು ಅದನ್ನ ಪದೇ ಪದೇ ಉಚ್ಚಾರ ಮಾಡಲ್ಲ ಅಲ್ವಾ? ಈ ಶರಣಂ ಗಚ್ಛಾಮಿಯಲ್ಲಿ ಏನಂತ ವಿಶೇಷತೆ ಇದೆ? ಏನು ವಿಶೇಷತೆ ಇದೆ ಅಂದ್ರೆ, ಸಂಪೂರ್ಣ ಆಧ್ಯಾತ್ಮಿಕತೆಗೆ ಏನು ಬೇಕೋ, ಬೇಸಿಕ್ ಅಡಿಪಾಯ ಅಂತ ಹೇಳ್ತೀವಿ ನಾವು, ಏನು ಬೇಕೋ ಅದೆಲ್ಲವೂ ಕೂಡ ಈ 3 ವಾಕ್ಯದಲ್ಲೇ ಅಡಗಿದೆ. ಬುದ್ಧಂ ಶರಣಂ ಗಚ್ಛಾಮಿ. ಏನು ಬುದ್ಧ ಅಂದ್ರೆ ಏನು? ಇವತ್ ನಾವೆಲ್ಲರೂ ತಿಳ್ಕೊಂಡಿದೀವಿ, ಬುದ್ಧ ಅಂದ್ರೆ ಕೇವಲ ಗೌತಮ ಬುದ್ಧನಲ್ಲ, ಬುದ್ಧ ಅಂದ್ರೆ ಬುದ್ಧಿ ಇರುವಂತಹವರು ಅಂತ ಹೇಳಿ. ಹಾಗಿದ್ರೆ ಯಾರಿಗೆ ಬುದ್ಧಿ ಇಲ್ಲ? ಎಲ್ಲರಿಗೂ ಬುದ್ಧಿ ಇದೆ. ಹಾಗಿದ್ರೆ ಎಲ್ಲರೂ ಬುದ್ಧರೇ. ಬೆಳಗ್ಗೆ ಪತ್ರಿ ಸರ್ ಮೆಸೇಜ್ ನೋಡಿದ್ರಿ, ನಾವೆಲ್ಲರೂ ಬುದ್ಧರೇ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಬುದ್ಧಿ ಇದೆ. ಆ ಇರುವಂತಹ ಬುದ್ಧಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ? ಗುರ್ತಿಸ್ಕೊಳ್ತಾ ಇಲ್ಲ.
ನಮಗೆ ಇರುವಂತಹ ಬುದ್ಧಿಯನ್ನ ನಾವೇ ಗುರುತಿಸ್ಕೊಳ್ತಾ ಇಲ್ಲ. ಪಕ್ಕದಲ್ಲಿರೋರ ಬುದ್ಧಿಯನ್ನ ನಾವು ಗಮನಿಸ್ಕೊಳ್ತೀವಿ, ಪಕ್ಕದಲ್ಲಿರೋರ ಗುಣಗಳನ್ನ ಗುರುತಿಸ್ತೀವಿ, ಪಕ್ಕದಲ್ಲಿರುವಂತಹ ಸ್ವಭಾವವನ್ನ ಗುರುತಿಸ್ತೀವಿ. ಆದ್ರೆ ನಮ್ಮಲ್ಲೇ ಇರುವಂತಹ ಬುದ್ಧಿಯನ್ನ ನಾವು ಗುರುತಿಸ್ಕೊಳ್ತಾ ಇಲ್ಲ. ಅದಕ್ಕೆ ಏನು ಬೇಕಾಗಿದೆ? ಶರಣಂ ಗಚ್ಚಾಮಿ. ಆ ಬುದ್ಧತ್ವಕ್ಕೆ ನಾನು ಶರಣು ಹೋಗ್ತಾ ಇದ್ದೀನಿ. ಶರಣಾಗತಿ ಶರಣತ್ವ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಇನ್ನ ಒಂದು ಹೇಳ್ತಾರೆ ಧರ್ಮಂ ಶರಣಂ ಗಚ್ಚಾಮಿ. ಧರ್ಮ ಅಂದ್ರೆ ಇವತ್ತು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀವಿ. ಧರ್ಮ ಅಂದಿದ ತಕ್ಷಣ ಇದು ಎಲ್ಲರಿಗೂ ಗೊತ್ತಿಲ್ಲ. ನನಗೆ ನನ್ನಲ್ಲಿ ಒಂದು ಕ್ವಶನ್ ಇದ್ದಿದ್ದು, ಇಲ್ಲಿ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತಿದೀವಲ್ಲ, ಬುದ್ಧ ಧರ್ಮಕ್ಕೆ ನಾವು ಶರಣಾಗತಿ ಹೊಂದ್ಬೇಕಾ, ಹಾಗಿದ್ರೆ ಬುದ್ಧ ಧರ್ಮವನ್ನ ಫಾಲೋ ಮಾಡ್ಬೇಕಾ ಅಂತ ಹೇಳಿ ಧ್ಯಾನಕ್ಕೆ ಬಂದಂತ ಫಸ್ಟ್ ಅಲ್ಲಿ ನನಗಿದು ಡೌಟ್ ಇತ್ತು. ಯಾರಿಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ. ನನಗದು ತುಂಬಾ ಡೌಟ್ ಇತ್ತು. ಬುದ್ಧಂ ಶರಣ ಇಲ್ಲಿ ಹೇಳೋದು ಬುದ್ಧನ ಬಗ್ಗೆನೆ, ಇಲ್ಲಿ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತಿರೋದು ಬುದ್ಧತ್ವದ ಬಗ್ಗೆನೆ. ಹಾಗಿದ್ರೆ ಯಾವುದಕ್ಕೆ ನಾನು ಧರ್ಮ ಅಂತ ಹೇಳ್ಕೋಬೇಕು? ಧರ್ಮದ ನಿಜವಾದ ಅರ್ಥ ಏನು ಹಾಗಿದ್ರೆ ಅನ್ನೋದು ನನ್ನ ತುಂಬಾ ಜಿಜ್ಞಾಸೆ ಇತ್ತು ನನಗೆ. ಈ ಒಂದು ಜಿಜ್ಞಾಸೆಗೆ ಉತ್ತರವಾಗಿ ನನಗೆ ಈ ಜ್ಞಾನ ಕೊಟ್ಟಂತಹ ಬುದ್ಧ ಭಗವಾನರಿಗೆ ಮತ್ತೆ ಸುಭಾಷ್ ಪತ್ರಿ ಸರಿಗೆ ಎಷ್ಟು ಕೋಟಿ 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 ನಮನಗಳನ್ನ ಸಲ್ಲಿಸಿದ್ರು ಸಾಲದು. ಯಾಕೆಂದ್ರೆ ನಾವು ಧರ್ಮವನ್ನ ಒಂದೇ ನಿಟ್ಟಿನಲ್ಲಿ ನೋಡ್ತೀವಿ. ಸೇವೆ ಮಾಡೋದು ಧರ್ಮ, ಇತರರಿಗೆ ನಾವು ಕೋಪ ಮಾಡ್ಕೊಳ್ದಲೆ ಸಹಾನುಭೂತಿ ತೋರಿಸೋದು ಧರ್ಮ, ಪಶು ಪಕ್ಷಿಗಳಿಗೆ ಕರುಣೆ ತೋರಿಸೋದು ಧರ್ಮ ಅಂತ ಮಾತ್ರ ನಾವು ಅನ್ಕೊಂಡಿದೀವಿ. ಆದ್ರೆ ಧರ್ಮದ ನಿಜವಾದ ಅರ್ಥ ಏನು ಅಂತ ಹೇಳಿ ನಾವು ಯಾವಾಗ ತಿಳ್ಕೊಳ್ತೀವಿ ಅಂದ್ರೆ ಆ ಧರ್ಮಕ್ಕೆ ಶರಣಾಗತಿಯನ್ನ ಹೊಂದಿದಾಗ. ಅದಕ್ಕೋಸ್ಕರವೇ ಶರಣಂ ಗಚ್ಚಾಮಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಶರಣಂ ಗಚ್ಚಾಮಿ? ಧರ್ಮಕ್ಕೆ ಶರಣಂ ಗಚ್ಚಾಮಿ. ನಾವೆಲ್ಲ ಕಡೆ ನೋಡ್ತೀವಿ, ಧರ್ಮವನ್ನ ನೀನು ರಕ್ಷಿಸಿದರೆ ಧರ್ಮ ನಿನ್ನನ್ನ ರಕ್ಷಿಸುತ್ತದೆ ಅಂತಂದು ಹೇಳ್ತಾರೆ. ಏನು ಹಂಗಿದ್ರೆ ಧರ್ಮ? ನಾನ್ ಸೇವೆ ಮಾಡೋದಷ್ಟೇ ಧರ್ಮನಾ? ನನಗೆ ಇಷ್ಟೇನಾ ನನ್ ಧರ್ಮ ಅಂದ್ರೆ? ಅಲ್ಲ. ಆ ಧರ್ಮ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಸಂಪೂರ್ಣ ಶರಣಾಗತಿಯನ್ನ ಹೊಂದಬೇಕು. ಆಗ ನಮಗೆ ಧರ್ಮದ ನಿಜವಾದ ಅರ್ಥ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಇನ್ನ ನೆಕ್ಸ್ಟ್ ಹೇಳ್ತಾರೆ ಸಂಘಂ ಶರಣಂ ಗಚ್ಚಾಮಿ. ಸಂಘ ಅಂದಿದ ತಕ್ಷಣ ನಾವೇನ್ ಅನ್ಕೊಳ್ತೀವಿ? 10 ಜನ ಸೇರಿದ್ದಾಗ ಒಂದು ಸಮಾಜ, ಒಂದು ಸೋಷಿಯಲ್ ಅಂತಂದ್ ಏನ್ ಹೇಳ್ತೀವೋ ಅದನ್ನ ಸಂಘ ಅಂತ ಹೇಳ್ತೀವಿ ಅಂತ ನಾವ್ ಅನ್ಕೊಂಡಿದೀವಿ. ಅಂದ್ರೆ ಇಲ್ಲಿ ನೀವೆಲ್ಲರೂ ಸೇರಿದಿರಲ್ಲ, ಇದು ಸಂಘ ಅಂತಂದು. ಖಂಡಿತ ಇದು ಸಂಘವೇ, ಆದ್ರೆ ಇದು ಭೌತಿಕ ಸಂಘ. ನಾವು ಆಧ್ಯಾತ್ಮಿಕತೆಯಲ್ಲಿ ಒಳಗಡೆ ಹೋದಾಗ, ಆಧ್ಯಾತ್ಮಿಕತೆಯ ಒಳಗಡೆ ಹೆಜ್ಜೆ ಇಟ್ಟಾಗ ಅಲ್ಲಿಯ ಬರುವಂತಹ ಸಂಘ ಧರ್ಮವೇ ಬೇರೆ. ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ಸಂಘವನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವಿ? ಸಂಘಕ್ಕೆ ನಾನು ಶರಣಾಗತಿಯನ್ನ ಹೊಂದಿದಾಗ. ಇಲ್ಲಿ ನೋಡಿ, 3ರಲ್ಲೂ ಕೂಡ ಶರಣಾಗತಿ, ಶರಣಂ ಗಚ್ಚಾಮಿ, ಶರಣಾಗು ಅನ್ನೋದನ್ನ ಒತ್ತಿ 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 ಹೇಳ್ತಾ ಇದ್ದಾರೆ. ಹಾಗಿದ್ರೆ ಶರಣಾಗತಿ ಅಂದ್ರೆ ಏನು ಅರ್ಥ? ಶರಣಾಗೋದು ಅಂದ್ರೆ ಏನರ್ಥ? ಶರಣಾಗೋದು ಅಂದ್ರೆ ಎಲ್ಲ ಬಿಟ್ಟು ಬಿಡ್ಬೇಕು ಅಂತ ಅಲ್ಲ. ಅಂತರಂಗದಿಂದ ನನ್ನನ್ನ ನಾನು ಸಮರ್ಪಿಸಿಕೊಳ್ಳಬೇಕು. ನನ್ನಲ್ಲಿ ಆ ತಪನ ಬೇಕು. ಈ ಬುದ್ಧತ್ವ ಅಂದ್ರೆ ಏನು ನಾನು ತಿಳ್ಕೋಬೇಕಂದ್ರೆ ನನ್ನನ್ನ ನಾನು ಸಂಪೂರ್ಣ ಶರಣಾಗತಿಗೊಳಿಸ್ಕೋತೀನಿ, ನನ್ನನ್ನ ಸಮರ್ಪಿಸಿಕೊಳ್ತೀನಿ. ಈ ಬುದ್ಧತ್ವವನ್ನ ತಿಳ್ಕೋಬೇಕು ಅನ್ನೋದು ನನ್ನ ತಪನ, ನನ್ನ ಛಲ. ಇದು ನನಗ್ ಬೇಕಾಗಿರುವಂತಹ ಜ್ಞಾನ, ಇದು ನನಗ್ ಬೇಕೇ ಬೇಕು. ಇದಕ್ಕೆ ನಾನು ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದುತ್ತೀನಿ ಅನ್ನುವಂತಹ ಭಾವ ಇರುತ್ತಲ್ಲ, ಇದು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಯಾವಾಗ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಮೇಲ್ ಮಾತ್ರ ತೇಲ್ತಾ ಇರ್ತೀವಿ. ನಾವು ಸಮುದ್ರದಲ್ಲಿ ತೇಲಿದ್ರೆ ನಮ್ಗೇನು ಸಿಗಲ್ಲ. ಸಮುದ್ರದಲ್ಲಿ ಸ್ವಿಮ್ ಮಾಡಕ್ ಹೋದ್ರೆ ಏನ್ ಸಿಗತ್ತೆ? ಅವ್ರಿವ್ರು ಬಿಸಾಕಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳು, ಬಾಲ್ಗಳು, ಇವೇ ತಾನೇ ಸಿಗೋದು ನಮಗೆ. ಅದೇ ಆಳಕ್ಕೆ ಇಳಿರಿ, ಸಮುದ್ರದ ಆಳಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಹೋಗಿ, ಆವಾಗ ಏನ್ ಸಿಗತ್ತೆ? ಮುತ್ತು, ರತ್ನ, ಹವಳ, ಪಚ್ಚೆ, ಪಗಡ, ಎಷ್ಟು ಬೇಕು ನಿಮಗೆ. ಅಲ್ಲಿ ಒಂದು ಅದ್ಭುತ ಪ್ರಪಂಚನೇ ಇದೆ, ದೊಡ್ಡ ಪ್ರಪಂಚನೇ ಇದೆ. ಇಡೀ ವಿಶ್ವದಲ್ಲಿ ಅಡಗಿರುವಂತಹ ವಿಸ್ಮಯಕಾರಿಗಳೆಲ್ಲ
ಸಮುದ್ರದ ಆಳದಲ್ಲಿ ಅಡಗಿದೆ, ಎಲ್ಲೂ ಹೊರಗಡೆ ಕಾಣಿಸೋದಿಲ್ಲ ಅದು. ಮತ್ತೆ ನಾವ್ ಏನ್ ಮಾಡ್ಬೇಕಾಗಿರೋದು? ಆಳಕ್ಕೆ ಇಳಿಬೇಕು. ಯಾವ ಆಳಕ್ಕೆ ಇಳಿಬೇಕು? ಹೇಗಿಳಿಬೇಕು? ಇಲ್ಲೇ ಬರುವಂತಹದ್ದು, ನನ್ನನ್ನ ನಾನು ಶರಣಾಗತಗೊಳಿಸ್ಕೊತೀನಿ. ಹೇಗೆ ಶರಣಾಗತಗೊಳಿಸ್ಕೊಳ್ಳೋದು? ನಮ್ಮ ಉಸಿರಿನ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ನಾನು ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಒಳಗೆ ನಾನು ಇಳಿತಾ ಇಳಿತಾ ನನ್ನ ಒಳಗಡೆ ಅಡಗಿರುವಂತ, ನನ್ನ ಒಳಗಡೆ ಏನಿದೆ? ಸಂಪೂರ್ಣ ವಿಶ್ವವೇ ನಮ್ಮ ಒಳಗಡೆ ಅಡಗಿದೆ. ಕೃಷ್ಣನ ಬಾಯಿ ತೆಗೆದ್ರೆ ವಿಶ್ವ ಕಾಣಿಸ್ತಂತೆ. ಆದ್ರೆ ಕೇವಲ ಕೃಷ್ಣನಲ್ಲಿ ಮಾತ್ರ ಅಲ್ಲ, ಕೃಷ್ಣನನ್ನ ಯಾಕೆ ತೋರಿಸ್ತಾರೆ ಅಂದ್ರೆ ಆ ಕೃಷ್ಣ ಒಂದು ಪರಿಪೂರ್ಣತ್ವದ ಸಂಕೇತ. ಆ ಪರಿಪೂರ್ಣತ್ವವನ್ನ ನೀನು ಯಾವಾಗ ಅಭ್ಯಾಸ ಮಾಡ್ಕೊಳ್ತೀಯೋ ಆವಾಗ ನಿನ್ನ ಒಳಗಡೆ ಇರುವಂತಹ ವಿಶ್ವ ನಿನಗೆ ಪರಿಚಯ ಆಗತ್ತೆ. ನಮ್ಮ ಒಳಗಡೆ ಇರುವಂತಹ ವಿಶ್ವವನ್ನ ಸುಮ್ಮನೆ ಕುತ್ಕೊಂಡ್ರೆ ನಮಗ್ ಕಾಣಿಸೋದಿಲ್ಲ. ಕೇವಲ ಶ್ವಾಸವನ್ನ ಗಮನಿಸ್ತಾ ಇದ್ದೀನಿ, ನನಗ್ ಕಾಣಿಸ್ಲಿಲ್ಲ ಮತ್ ಯಾಕೆ ಅಂತ ಪ್ರಶ್ನೆ ಬರ್ಬಹುದು ನಿಮಗೆ. ನಾನು ಇಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟು ದಿವಸದಿಂದ ನಾನು ಶ್ವಾಸ ನಿಟ್ಕೊಂಡಿದ್ದೀನಿ, ಪ್ರಾಂಪ್ಟ್ ಆಗಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಆದ್ರೂ ನನ್ನೊಳಗಡೆ ಇರೋ ವಿಶ್ವ ನನಗ್ ಯಾಕೆ ಕಾಣಿಸ್ತಿಲ್ಲ? ಯಾಕೆ ಕಾಣಿಸ್ತಿಲ್ಲ ಅಂದ್ರೆ ನಮ್ಮ ಒಳಗಡೆ ಶರಣಾಗತಿ ಇಲ್ಲ. ಧ್ಯಾನವನ್ನ ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ, ನನಗೆ ಧ್ಯಾನ ಒಂದೇ ಗೊತ್ತು, ಧ್ಯಾನವನ್ನೇ ಮಾಡ್ತೀನಿ. ಅದರ ಜೊತೆ ಜೊತೆ ಏನು ಬೇಕು? ಕೇವಲ ಧ್ಯಾನ ಮಾಡಿದ್ರೆ ಸಾಕಾಗೋದಿಲ್ಲ, ನಮ್ಮನ್ನ ನಾವು ಅರಿತುಕೊಳ್ತಾ ಹೋಗ್ಬೇಕು. ಯಾವಾಗ ನಾವು ಶ್ವಾಸನ ಹಿಡ್ಕೊಳ್ತೀವೋ ನಮ್ಮ ಅಂತರಂಗ ಏನು ಅನ್ನೋದು ಬಿಚ್ಕೊಳ್ತಾ ಹೋಗುತ್ತೆ. ಅದನ್ನ ಗಮನಿಸ್ಕೋಬೇಕು, ಅಕ್ಸೆಪ್ಟ್ ಮಾಡ್ಬೇಕು, ಒಪ್ಕೋಬೇಕು, ಸ್ವೀಕರಿಸ್ಬೇಕು. ಯಾಕೆ ಅಂದ್ರೆ ನಾವು ಒಳಗಡೆ ಇಳಿದಿದ ತಕ್ಷಣ ಏನ್ ಗೊತ್ತಾಗತ್ತೆ ಗೊತ್ತಾ? ನಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ನಮ್ಮೊಳಗಿರಂತ ಆಸೆಗಳು ಇವೆಲ್ಲ ಹೊರಗಡೆ ತೆರೆದುಕೊಳ್ತಾ ಹೋಗುತ್ತೆ. ನೋಡು ನಿನಗಿಲ್ಲಿಂತ ಇದಿದೆ, ನೋಡು ನಿನ್ನಲ್ಲಿಂತ ಈ ತಪ್ಪಿದೆ, ನೀನ್ ಈ ತರ ನಡ್ಕೊಳ್ತಿದ್ಯಾ ನೋಡು ಅನ್ನೋದನ್ನ ಬೇರೆ ಯಾರು ತೋರ್ಸಲ್ರಿ ನಮಗೆ, ನಮ್ಮ ಅಂತರಂಗವೇ ನಮಗೆ ತೋರಿಸ್ತಾ ಹೋಗುತ್ತೆ. ಅದನ್ನ ಒಪ್ಕೊಳ್ಳೋಂಥ ಗಡ್ಸ್ಬೇಕು. ಎಲ್ರೂ ಒಪ್ಕೊಳಕ್ ಆಗಲ್ಲ, ಆ ಗಡ್ಸ್ಬೇಕು. ಎಸ್, ಆ ಗಡ್ಸಿರಂತವ್ರೆ ಪಿರಮಿಡ್ ಮಾಸ್ಟರ್ಸ್. ಯಾಕೆಂದ್ರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಇದು. ಎಷ್ಟೋ ಸಂಸ್ಥೆಗಳನ್ನ ನೋಡಿ, ಎಲ್ಲಿ ತನಕ ಹೋಗ್ತಾರೆ? ಧ್ಯಾನದ ತನಕ ಹೋಗ್ತಾರೆ, ಮತ್ತೆ ಹಿಂದಕ್ಕೆ ಬರ್ತಾರೆ. ಆದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಅದಿಲ್ಲ. ಅದನ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ನಾವು. ಯಾಕೆ? ನಮ್ಮ ಒಳಗಡೆ ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದೀವಿ ನಾವು. ಎಸ್, ನನ್ನ ಒಳಗಡೆ ದ್ವೇಷ ಇದೆಯಾ, ಕೋಪ ಇದೆಯಾ? ಹೌದು, ನನ್ಗಿದೆ ಇದು. ಯಾವಾಗ ನಾನು ಒಪ್ಪಿಕೊಳ್ತೀನೋ, ಅದನ್ನ ಗುರ್ತಿಸ್ಕೊಳ್ತೀನೋ, ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮನಸ್ಸು ರೆಡಿ ಆಗತ್ತೆ. ಎಲ್ಲಿಯವರೆಗೂ ನಮ್ಮ ಮನಸ್ಸು ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿ ಆಗಲ್ವೋ ಅಲ್ಲಿಯವರೆಗೂ ನಾವು ನಿಂತ ನೀರಾಗೇ ಇರ್ತೀವಿ. ಯಾವಾಗ ನಿಂತ ನೀರು ಹರಿಯೋದಕ್ಕೆ ಪ್ರಾರಂಭ ಆಗುತ್ತೋ, ನಮ್ಮ ಒಳಗಡೆ ಇರುವಂತಹ ಕಲ್ಮಶಗಳೆಲ್ಲ ಹೊರಗಡೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೋ, ಆವಾಗ ಏನು ಬೇಕು ಗೊತ್ತಾ? ಎಚ್ಚರಿಕೆ ಅನ್ನುವಂಥದ್ದು ಬೇಕು, ಅರಿವು ಅನ್ನುವಂಥದ್ದು ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ ಈಗ, ನನಗೆ ಅರ್ಥ ಆಗಿದೆ, ನಾನು ಇಂತಿಂತ ಕಡೆ ತಪ್ಪು ಮಾಡ್ತಿದ್ದೀನಿ ಅನ್ನೋಂಥದ್ದು ಅರ್ಥ ಆಗಿದೆ. ಅರ್ಥ ಮಾಡ್ಕೊಂಡ ಮೇಲೆ ಅದನ್ನ ನಾನು ಮಾಡಬಾರ್ದು ಅನ್ನೋಂಥ ಅರಿವು ಬೇಕು ನಮಗೆ. ಇನ್ನೊಮ್ಮೆ ನಾನು ಇದನ್ನ ಮಾಡಬಾರ್ದು, ಇನ್ನೊಮ್ಮೆ ನಾನು ಈ ತರ ನಡ್ಕೋಬಾರ್ದು ಅನ್ನೋಂಥ ಅರಿವು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಇದನ್ನೇ ಬುದ್ಧತ್ವ ಅನ್ನುವಂಥದ್ದು. ಏನು ಬುದ್ಧತ್ವ ಅಂದ್ರೆ? ನಾನು ಹೇಗೆ ನಡ್ಕೋಬೇಕು, ನಾನು ಅಂದ್ರೆ ಯಾರು, ನಾನು ಅಂದ್ರೆ ಏನಾಗಿದ್ದೀನಿ, ನಾನು ಹೇಗೆ ನಡ್ಕೋಬೇಕು. ಈ ಶರೀರ ಮಾತ್ರನೇ ನಾನಾ? ಅಲ್ಲ, ಈ ಶರೀರ ಮಾತ್ರ ನಾನಲ್ಲ. ಈ ಶರೀರದ ಜೊತೆಯಲ್ಲಿ ನಮ್ಮ ಜೊತೆ ಇನ್ನ ಎಷ್ಟಿದೆ ಗೊತ್ತಾ? ನಮ್ಮ ಶರೀರ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಅಹಂಕಾರ ಇದೆ. ಈ ಎಲ್ಲವೂ ಸೇರಿದರೆ ನಾನು. ಇವ್ಯಾವುದನ್ನ ಬಿಟ್ರು ನಾನು ಅನ್ನೋದು ಪರಿಪೂರ್ಣವಾಗೋದಿಲ್ಲ. ನಾನು ಈ ಶರೀರ ಮಾತ್ರ ಅಲ್ಲ. ಈ ಶರೀರದಲ್ಲಿ ಇದ್ದುಕೊಂಡು ಮನಸ್ಸು ಹೇಗೆ ನಡೆಸ್ತಾ ಇದೆಯೋ ಅದನ್ನ ಬುದ್ಧಿಯ ಮುಖಾಂತರ ಪ್ಯೂರಿಫಿಕೇಶನ್ ಮಾಡಿಕೊಂಡು, ಶುದ್ಧೀಕರಣ ಮಾಡಿಕೊಂಡು ನಾನು ನಡೀತಾ ಹೋದ್ರೆ ನನ್ನ ಶರೀರ, ಮನಸ್ಸು, ಬುದ್ಧಿ ಒಂದಾಗತ್ತೆ. ನನ್ನ ಶರೀರ, ಮನಸ್ಸು, ಬುದ್ಧಿ ಯಾವಾಗ ಶುದ್ಧೀಕರಣಗೊಂಡು ಒಂದಾಗಿ ನಡೆಯೋದಿಕ್ಕೆ ಪ್ರಾರಂಭ ಆಗುತ್ತೋ
ಅಲ್ಲಿ ಬರುವಂತಹ ಪ್ರತಿಯೊಂದು ಅನುಭವಗಳನ್ನ ಕೂಡ ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಮಾಡ್ಕೊಂಡಂತಹ ಜ್ಞಾನ ಏನಿದೆ ನಮ್ಮ ಅಹಂಕಾರವನ್ನ ಬೆಳೆಸುತ್ತೆ. ಇಲ್ಲಿ ಅಹಂಕಾರ ಅಂದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ, ಯಾಕೆಂದ್ರೆ ನಮಗೆ ಮುಂಚಿಂದ ಅದನ್ನ ಹೇಳಿ 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 ಅಹಂಕಾರ ಅಂದ್ರೆ ತಪ್ಪು, ಅಹಂಕಾರ ಪಡಬಾರ್ದು, ಇದು ಮಾತ್ರ ಇದೆ ನಮ್ಮ ತಲೆಯಲ್ಲಿ. ಆದ್ರೆ ಅಹಂಕಾರ ಅನ್ನೋದ್ರ ನಿಜವಾದ ಅರ್ಥವನ್ನ ತಿಳ್ಕೊಳ್ಳಿ. ಅಹಂಕಾರ ಅಂದ್ರೆ ಅದನ್ನ ಬಿಡಿಸಿದಾಗ ಏನಾಗುತ್ತೆ ಹೇಳಿ? ಅಹಂ ಪ್ಲಸ್ ಆಕಾರ. ಅಹಂ ಆಕಾರ. ಅಹಂ ಅಂದ್ರೆ ಏನು? ನಾನು ಶುದ್ಧ ಚೈತನ್ಯ ಸ್ವರೂಪಿ, ನಾನು ಶುದ್ಧವಾದ ಆತ್ಮವಾಗಿದ್ದೇನೆ ಅನ್ನೋದು ಅಹಂ ಅಂದ್ರೆ. ಅಹಂ ಅಂದ್ರೆ ನಾನು ಒಬ್ಬ ಕೇವಲ ಮನುಷ್ಯನಲ್ಲ, ಕೇವಲ ಶರೀರವಲ್ಲ, ಕೇವಲ ಮನಸ್ಸಲ್ಲ, ಕೇವಲ ಬುದ್ಧಿಯೂ ಅಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರೋ ಚಿತ್ತವೂ ಕೂಡ ಅಲ್ಲ. ಇವೆಲ್ಲವನ್ನ ಮೀರಿದಂತಹ ಒಂದು ಆತ್ಮ ಚೈತನ್ಯ ನಾನಾಗಿದ್ದೀನಿ ಅನ್ನೋದು ಅಹಂ ಅಂದ್ರೆ ಅರ್ಥ. ಆಕಾರ ಅಂದ್ರೆ ಏನು? ಇಲ್ಲಿ ಏನೆಲ್ಲ ಅನುಭವಗಳನ್ನ ಪಡಿತಾ ಬಂದಿದೀವೋ, ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಚಿತ್ತದಿಂದ ಏನೆಲ್ಲ ಅನುಭವಗಳ ರೂಪಿ ಜ್ಞಾನವನ್ನ ಪಡ್ಕೊಂಡಿದೀವೋ ಇದರ ಆಧಾರದ ಮೇಲೆ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ. ಇವತ್ತಿನದು, ನಾಳೆಯದ್ದು ಎಲ್ಲವೂ ಕೂಡ ಆಕಾರ ಪಡ್ಕೊಳ್ತಾ ಹೋಗುತ್ತೆ. ಇದನ್ನ ಆಕಾರ ಅಂತ ಹೇಳ್ತೀವಿ. ಅಹಂಕಾರ ಅಂದ್ರೆ ಕೇವಲ ಅಹಂಕಾರ ಅಂದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅಹಂ ಪ್ಲಸ್ ಆಕಾರ, ನಾನು ಚೈತನ್ಯ ಸ್ವರೂಪಿಯಾಗಿ ಈ ಎಲ್ಲ ಜ್ಞಾನವನ್ನ ರೂಢಿಸ್ಕೊಳ್ತಾ ನನಗೆ ಒಂದು ಹೊಸ ರೂಪವನ್ನ ಕೊಟ್ಕೊಳ್ತಾ ಇದ್ದೀನಲ್ಲ, ಇದು ಅಹಂಕಾರ ಅಂದ್ರೆ. ಇವಾಗ ಅಹಂಕಾರ ಪಡೋದಿಕ್ಕೆ ಯಾರೆಲ್ಲರೂ ತಯಾರಾಗಿದ್ದೀರಾ? ಯಾರಿಗೆಲ್ಲರಿಗೂ ಇಷ್ಟ ಇಲ್ಲ. ಅಹಂಕಾರ ಅಂದ್ರೆ ಇನ್ನು ಕೆಟ್ಟದ್ದು ಅನ್ನೋ ಭಾವನೆಯಲ್ಲಿ ಯಾರಿದ್ದೀರಾ? ಅರ್ಥ ಆಯ್ತಾ? ಅಹಂಕಾರ ಅಂದ್ರೆ ಯಾರ ನಿನಗ್ ಬಹಳ ಅಹಂಕಾರ ಅಂದ್ರೆ ಏನ್ ಹೇಳ್ಬೇಕು? ಎಸ್, ನನಗಿದೆ ಅಹಂಕಾರ ಇದೆ, ಯಾಕೆಂದ್ರೆ ನಾನು ಅನ್ನೋದು ನನಗೆ ಗೊತ್ತಿದೆ. ಹೌದು, ಇದು ಅಹಂಕಾರ ಅಂದ್ರೆ. ಇದನ್ನ ನಾವು ತಿಳ್ಕೋಬೇಕಂದ್ರೆ ಏನಾಗ್ಬೇಕು? ನಮ್ಮ ಧ್ಯಾನಕ್ಕೆ ನಾವು ಶರಣಾಗತರಾಗ್ಬೇಕು. ಹೇಗೆ ಬುದ್ಧ ಭಗವಾನು ತನ್ನ ಉಸಿರನ್ನ ಗಮನಿಸ್ಕೊಳ್ತಾ ಹಿಂದಕ್ಕೆ ಪ್ರಯಾಣ ಮಾಡಿದ್ನೋ ಅದೇ ರೀತಿಯಲ್ಲಿ ನಮ್ಮ ಪ್ರಯಾಣವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಲ್ಲರೂ ಮುಂದಕ್ಕೆ ಸಾಗ್ರಿ ಅಂತ ಹೇಳ್ತಾರೆ, ಆದ್ರೆ ನಾವು ಹಿಂದಕ್ಕೆ ಸಾಗ್ರಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಹಿಂದಕ್ಕೆ ಸಾಗಿದಾಗ ನನ್ನ ಒಳಗಡೆ ಇರುವಂತಹ ಎಲ್ಲ ಕಲ್ಮಶಗಳು ಏನು ಅನ್ನೋದನ್ನ ಗುರ್ತಿಸ್ಕೊಳ್ತೀವಿ. ಮುಂದೆ ಹೆಜ್ಜೆ ಇಡ್ಬೇಕಂದ್ರೆ ಬಹಳ ಜಾಗರೂಕತೆಯಿಂದ ಇಡ್ತೀವಿ, ಸಂಪೂರ್ಣ ಪ್ರಜ್ಞೆಯಿಂದ ಇಡ್ತೀವಿ. ಇದು ನಮಗೆ ಬೇಕಾಗಿರುವಂತದ್ದು. ಅದಕ್ಕೋಸ್ಕರವೇ ನಾವು ಶರಣಾಗತಿಯನ್ನ ಹೊಂದಬೇಕು, ಈ ಬುದ್ಧತ್ವಕ್ಕೆ ಶರಣಾಗತಿಯನ್ನ ಹೊಂದಬೇಕು. ಈಗ ಬುದ್ಧಂ ಶರಣಂ ಗಚ್ಚಾಮಿ ಆಯ್ತಪ್ಪ, ಈಗ ಧರ್ಮಂ ಶರಣಂ ಗಚ್ಚಾಮಿ ಅಂದ್ರೆ ಏನು? ಧರ್ಮಕ್ಕೂ ಶರಣಾಗತಿಗೂ ಏನು ಸಂಬಂಧ ಅಂತಂದ್ರೆ, ನಾವು ಧರ್ಮ ಅನ್ನೋದನ್ನ 3 ರೀತಿಯಲ್ಲಿ ನೋಡ್ತಾ ಹೋಗೋಣಂತೆ. ಒಂದು ಶರೀರ ಧರ್ಮ, ಒಂದು ಕೌಟುಂಬಿಕ ಧರ್ಮ, ಇನ್ನೊಂದು ಆಧ್ಯಾತ್ಮಿಕ ಧರ್ಮ. ಈ 3 ವೇನಲ್ಲಿ ನಾವು ಧರ್ಮವನ್ನ ನೋಡ್ತಾ ಹೋಗೋಣಂತೆ. ಯಾಕೆಂದ್ರೆ ಧರ್ಮ ಅನ್ನೋದು ಒಂದು ಸರ್ಕಲ್ ಇದ್ದ ಹಾಗೆ. ಸರ್ಕಲ್ಗೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಏನಾರ ಇದೆಯಾ? ಇಲ್ಲ. ಸರ್ಕಲ್ ಅಂದ್ರೆ ಒಂದು ಹೋಲ್ ಬಾಲ್ ಅಷ್ಟೇ, ಅದಕ್ಕೆ ಸ್ಟಾರ್ಟಿಂಗು ಇಲ್ಲ, ಎಂಡಿಂಗು ಇಲ್ಲ. ಅದೇ ರೀತಿ ಧರ್ಮ ಅನ್ನೋದು ಕೂಡ. ಧರ್ಮ ಅಂದ್ರೆ ಏನು ಅಂತಂದ್ರೆ, ಮೊದಲನೇದಾಗಿ ಶರೀರ ಧರ್ಮ. ಶರೀರ ಧರ್ಮ ಅಂದ್ರೆ ಏನು? ನಾವಿಲ್ಲಿ ಏನಾಗಿ ಬಂದಿದೀವಿ? ಒಂದು ಆತ್ಮ ಚೈತನ್ಯವಾಗಿ ಇಲ್ಲಿ ಬಂದಿದೀವಿ. ಯಾತಕ್ಕಾಗಿ ಬಂದಿದೀವಿ? ಈ ಶರೀರವನ್ನ ತೆಗೆದುಕೊಂಡು ನಮ್ಮ ಒಳಗಡೆ ಇರುವಂತಹ ಜ್ಞಾನವನ್ನೆಲ್ಲ ಅಳವಡಿಸ್ಕೊಳ್ತಾ ಈ ಜ್ಞಾನವನ್ನ ಹೀಗೆ ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ನನ್ನ ಹಿಂದಿನ ಜನ್ಮದಲ್ಲಿ ನಾನು ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿದ್ದೀನಿ, ಆ ಜ್ಞಾನವನ್ನ ಈ ಸಾರ್ತಿ ಈ ಶರೀರದಲ್ಲಿ ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇನ್ನ ನಾವು ಕರ್ಮಗಳು ಅಂತ ಎಲ್ಲ ಹೇಳ್ತೀವಲ್ಲ, ಈ ಕರ್ಮಗಳ ಬಗ್ಗೆ ಏನು ಹೆಚ್ಚಾಗಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ಮಗಳು ಅನ್ನುವಂಥದ್ದು ಏನು? ಹಿಂದಿನ ಸಂಸ್ಕಾರಗಳು, ನಮ್ಮ ಹಿಂದಿನ ಜನ್ಮದ ಸಂಸ್ಕಾರಗಳು. ಆ ಸಂಸ್ಕಾರಗಳನ್ನ ಈ ಜನ್ಮದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ
ಹೇಗಿರುತ್ತೆ ಅನ್ನೋದನ್ನ ಕಲಿಯೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಮತ್ತೆ ಅದನ್ನ ಕಲ್ತ್ಕೋಬೇಕಂದ್ರೆ ಏನ್ ಇಂಪಾರ್ಟೆಂಟು? ನಮ್ಮ ಶರೀರ ಇಂಪಾರ್ಟೆಂಟ್. ಹೌದಾ? ಇದೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಶರೀರ ಬೇಕೇ ಬೇಕು. ಈ ಶರೀರ ಇಲ್ದಲೆ ನಾವೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಶರೀರವನ್ನ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ತೀವೋ, ಈ ಶರೀರಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ವಿಹಾರ ಪ್ರತಿಯೊಂದನ್ನು ಕೊಡ್ತೀವೋ, ಆಗ ಆ ಶರೀರ ಧರ್ಮವನ್ನ ನಿಭಾಯಿಸಿದಾಗತ್ತೆ. ನಾವು ತುಂಬಾ ಜನ ನಾವು ನೋಡ್ತೀವಿ, ಆಧ್ಯಾತ್ಮಿಕತೆಗೆ ಬಂದ ತಕ್ಷಣ ಶರೀರಕ್ಕೆ ಏನಕ್ಕೆ ಪ್ರಾಮಿನೆನ್ಸ್ ಕೊಡ್ಬೇಕು, ಶರೀರಕ್ಕೆ ಯಾಕೆ ಪ್ರಾಮುಖ್ಯತೆ ಕೊಡ್ಬೇಕು, ಅದು ಇದ್ರೆ ನಾನು ಆತ್ಮ ಅಂತ ತಿಳ್ಕೊಂಡ್ಮೇಲೆ ಶರೀರ ಏನಕ್ಕೆ ಬೇಕಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಎಲ್ಲವನ್ನ ತ್ಯಾಗ ಮಾಡ್ಬೇಕು, ಆಸೆಗಳನ್ನ ತ್ಯಾಗ ಮಾಡ್ಬೇಕು, ಹೊರಗಡೆ ಸುತ್ತಾಡೋದನ್ನ ತ್ಯಾಗ ಮಾಡ್ಬೇಕು, ತಿನ್ನೋದನ್ನ ತ್ಯಾಗ ಮಾಡ್ಬೇಕು. ತ್ಯಾಗ ಅಲ್ಲ ಮುಖ್ಯ, ನಾವು ಅದನ್ನ ನಿಭಾಯಿಸುವ ರೀತಿ ಮುಖ್ಯ. ಒಳಗಡೆ ಅಂತರಂಗದಲ್ಲಿ ಇರುವಂತಹ ಭಾವನೆಗಳು ಮುಖ್ಯ. ಈ ಶರೀರ ನನಗಾಗಿ ಬಂದಿದೆ, ನಾನು ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡಬೇಕು, ಇದನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಇದು ಶರೀರ ಧರ್ಮ. ಈ ಶರೀರ ಇಲ್ದಲೆ ಯಾವ ಕೆಲಸನೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಶರೀರವನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಇದು ಒಂದು ಬಾಡಿಗೆ ಮನೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಾಡಿಗೆ ಮನೆನ ಹೆಂಗಿದ್ರು ಬಾಡಿಗೆ ಮನೆ ಅಲ್ವಾ, ಕ್ಲೀನ್ ಮಾಡದಿದ್ರೆ ಏನಾಗುತ್ತೆ? ಎಲ್ಲ ಅಲ್ಲಲ್ಲೇ ಬಿಸಾಕಿದ್ರೆ ಓನರ್ ಬಂದ್ ಬೈತಾನ ಇಲ್ವಾ? ಖಂಡಿತ ಬೈತಾನಲ್ವಾ? ಹಾಗೇನೆ ಈ ಶರೀರ ಅನ್ನೋದು ಕೂಡ, ಇದು ಬಾಡಿಗೆಗೆ ತಂದಿರಬಹುದು, ಆದ್ರೆ ಇದು ನಾನಿರೋಷ್ಟು ದಿನ ನನ್ನದೇ. ಇದು ನಾನಿರುವಷ್ಟು ದಿನ ಇದನ್ನ ಕಾಪಾಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ನನ್ನದೇ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಶರೀರ ಧರ್ಮ. ಇನ್ನ ಕುಟುಂಬ ಧರ್ಮಕ್ಕೆ ಬರೋಣ. ನಾನ್ ಹೇಗೆ ಇದನ್ನ ತಗೊಂಡ್ ಬಂದಿದ್ದೀನೋ, ಪಕ್ಕದಲ್ಲಿರುವಂತ ವ್ಯಕ್ತಿ ಕೂಡ ಅದೇ ತರ ತಾನೆ. ಹೌದಾ? ಒಪ್ಕೋಬಹುದಲ್ವಾ? ನಾನು ನನ್ನ ಜ್ಞಾನವನ್ನ ಬೆಳೆಸ್ಕೊಳ್ಳೋಕೆ ನನ್ನ ಕರ್ಮಾನುಸಾರವಾಗಿ ಏನಕ್ಕೆ ಇದನ್ನ ತಂದಿದ್ದೀನೋ, ಯಾಕೆ ಈ ರೀತಿ ನಾನು ಇದನ್ನ ಮಾಡ್ತಾ ಇದ್ದೀನೋ, ಪಾತ್ರ ಮಾಡ್ತಾ ಇದ್ದೀನೋ, ಅದೇ ರೀತಿ ಪಕ್ಕದಲ್ಲಿ ಇರುವಂತಹವರು ಕೂಡ. ಇಲ್ಲಿ ಒಂದು ಮ್ಯೂಚುವಲ್ ಕಮಿಟ್ಮೆಂಟ್ ಅನ್ನೋದಿರುತ್ತೆ. ಏನು ಈ ಕಮಿಟ್ಮೆಂಟ್? ಏನಪ್ಪಾ ಅಂದ್ರೆ, ನಾವೆಲ್ಲರೂ ಬಂದಿರೋದು ಇಲ್ಲಿ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ. ನಾನು ಒಬ್ಬನೇ ಜ್ಞಾನವನ್ನ ತಿಳ್ಕೊಳ್ತೀನಿ ಅಂದ್ರೆ, ಎಲ್ಲಾ ಅನುಭವಗಳನ್ನು ನಾನು ಒಬ್ಬನೇ ಮಾಡ್ತೀನಿ ಅಂದ್ರೆ ಸಾಧ್ಯ ಇದೆಯಾ? ಈಗ ಒಂದು ಮನೆ ಇದೆ, ಓಕೆ, ನನ್ನನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ನಾನು ಈ ಪಾತ್ರ ಮಾಡ್ಬೇಕು ಅಂತ ಬಂದಿದ್ದೀನಿ ಇಲ್ಲಿ. ಎಲ್ಲಾ ಪಾತ್ರನೂ ನಾನು ಒಬ್ಳೆ ಮಾಡಕ್ಕಾಗತ್ತಾ? ಹೊರಗಡೆ ಹೋಗಿ ದುಡ್ಕೊಳ್ಳೋದು ನಾನೇ, ಮನೆಗ್ ಬಂದು ಅಡಿಗೆ ಮಾಡೋದು ನಾನೇ, ತರಕಾರಿ ಹೆಚ್ಕೊಳ್ಳೋದು ನಾನೇ, ಕ್ಲೀನ್ ಮಾಡೋದು ನಾನೇ, ಅನುಭವ ಪಡೆಯೋದು ನಾನೇ. ಎಷ್ಟು ಕಷ್ಟ ಆಗತ್ತಲ್ವಾ? ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅದೇ ಮದ್ವೆ ಮಾಡ್ಕೊಂಡೆ, ಏನಾಯ್ತು? ಜೊತೆಗೆ ಗಂಡ ಅನ್ನೋಂತ ಒಬ್ಬ ವ್ಯಕ್ತಿ ಬಂದ್ರು. ಏನಾಯ್ತು? ಅಲ್ಲಿ ನಾನು ಹೊರಗಡೆ ಹೋಗಿ ದುಡಿಯೋಂತ ಅವಶ್ಯಕತೆ ಇಲ್ಲ. ಈಗ ಹೊರಗಡೆ ದುಡಿಯೋಂತ ಕರ್ತವ್ಯವನ್ನ ಕಟ್ ಮಾಡ್ಕೊಂಡೆ. ಹೌದಾ? ಅಲ್ಲಿಗೆ ನನ್ನ ಎಷ್ಟೋ ಕರ್ತವ್ಯ ಅಲ್ಲಿ ಕಮ್ಮಿ ಆಯ್ತು. ನಂತರ ಮಕ್ಕಳಾಗ್ತಾರೆ, ಒಂದ್ ಮಗು ಹುಟ್ಟು. ಆ ಮಗು ಏನ್ ಮಾಡ್ತು? ನಾನು ಅಪ್ಪನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ, ನೀನ್ ಅಪ್ಪನಿಗೆ ಸಹಾಯ ಮಾಡ್ತಾ ಮಾಡ್ತಾ ನಾನು ತರಕಾರಿ ತಂದ್ಕೊಡ್ತೀನಿ ಬಿಡಮ್ಮ. ಏನಾಯ್ತಲ್ಲಿ? ನಮ್ಮ ಇನ್ನೂ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಯ್ತು. ಹೌದಾ? ಮಗಳು ಹುಟ್ಟಿದ್ಲು, ಅವಳೇನಂದ್ಲು, ಅಮ್ಮ ನಾನ್ ನಿನಗ್ ಸಹಾಯ ಮಾಡ್ತೀನಮ್ಮ, ನಾನ್ ತರಕಾರಿ ಎಲ್ಲ ಹೆಚ್ಕೊಡ್ತೀನಿ, ನೀನ್ ಅಡಿಗೆ ಮಾಡಮ್ಮ ಸಾಕು ಅಂದ್ಲು. ಏನಾಯ್ತು? ಅಲ್ಲಿ ಇನ್ನೂ ಕೆಲಸ ಕಮ್ಮಿ ಆಯ್ತು. ಹಾಗೆ ಅದೇ ರೀತಿಯಲ್ಲಿ ನಾವಿಲ್ಲಿ ಯಾಕೆ ಕುಟುಂಬವನ್ನ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ, ನಮ್ಮ ಜ್ಞಾನವನ್ನ ನಾವೊಬ್ಬನೇ ಎಲ್ಲಾದನ್ನೂ ಮಾಡ್ಕೊಂಡು ತಿಂತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರುಗಳ ಜೊತೆಯಲ್ಲಿ ನಾವು ಬೆರೆತಾಗ ಅವರ ಕರ್ಮಗಳಿಗೆ ನಾವು ಹೊಣೆ ಆಗ್ತೀವಿ, ನಮ್ಮ ಕರ್ಮಗಳಿಗೆ ಅವರು ಜೊತೆಗೂಡ್ತಾರೆ. ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬರ್ತಾ ಹೋಯ್ತು. ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನ ಮಾಡ್ಕೊಂಡ್ವಿ. ನಿನ್ನದು ಈ ತರ ಪಾತ್ರ ಇದೆಯಾ, ಅದನ್ನ ನೀನ್ ನಿಭಾಯಿಸ್ತಾ ಇದೀಯಾ, ಅದಕ್ಕೆ ನಾನು ಸಹಕಾರ ಕೊಡ್ತೀನಿ. ನಿನ್ನ ಪಾತ್ರವನ್ನ ನೀನ್ ನಿಭಾಯಿಸೋದಕ್ಕೆ ನಾನು ಸಹಕಾರ ಕೊಟ್ಟಾಗ ನನ್ನ ಪಾತ್ರವನ್ನ ನಿಭಾಯಿಸೋದಕ್ಕೆ ಆಟೋಮೆಟಿಕ್ ಆಗಿ ಸಹಕಾರ ಸಿಗತ್ತೆ. ಹೌದಾ ಅಲ್ವಾ? ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ತುಂಬಾ ಜನ
ಮಹಿಳೆಯರು ಏನ್ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಕೋಆಪರೇಷನ್ ಇಲ್ಲ, ನನಗೆ ಧ್ಯಾನ ಮಾಡೋದಿಕ್ಕೆ ನನಗೆ ಮುಕ್ತವಾಗಿ ಕೊಡೋದಿಲ್ಲ, ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತೀವಿ. ಆ ಸ್ವಾತಂತ್ರ್ಯ ನಮಗ್ ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಅವರಿಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯವನ್ನ ನಾವ್ ಯಾವಾಗ ಅವ್ರಿಗೆ ಕೊಡ್ತೀವೋ ಆವಾಗ ನಮಗೆ ಆ ಸ್ವಾತಂತ್ರ್ಯ ಸಿಗತ್ತೆ. ಇದು ಹೌದಾ ಅಲ್ಲ, ಒಪ್ಕೋಬಹುದಾ? ನಾವ್ ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀವೋ, ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ಯಾವಾಗ ನಾವು ತುಂಬಾ ಹೋಲ್ ಹಾರ್ಟೆಡ್ ಆಗಿ, ಸುಮ್ನೆ ನಾಮಕಾವಸ್ಥೆ ಅಲ್ಲ, ಹೋಲ್ ಹಾರ್ಟೆಡ್ ಆಗಿರೋದನ್ನ ಕಲಿಬೇಕು. ಪ್ರತಿ ಸಾತಿ ಇದನ್ನ ಗಮನಿಸ್ಕೊಳ್ಳಿ. ಶರಣಂ ಗಚ್ಚಾಮಿ ಅಂದ್ರೆ ಇದೇನೆ, ಹೋಲ್ ಹಾರ್ಟೆಡ್ ಆಗಿ ನಾನ್ ಮಾಡ್ತಾ ಇದ್ದೀನಿ, ನನ್ನನ್ನ ನಾನು ಸಂಪೂರ್ಣ ಶರಣಾಗತಿ ಹೊಂದಿ ನನ್ನನ್ನ ಸಮರ್ಪಿಸಿಕೊಂಡು ಈ ಕೆಲಸವನ್ನ ನಾನು ಮಾಡ್ತಿದ್ದೀನಿ ಅಂದಾಗ ಆಟೋಮೆಟಿಕ್ ಆಗಿ ಅಲ್ಲಿಂದ ನಮಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯನೂ ಸಿಗುತ್ತೆ, ಕೋಆಪರೇಷನ್ ಸಿಗುತ್ತೆ, ಸಹಕಾರ ಸಿಗುತ್ತೆ. ಹೌದಾ? ಇದೇ ಕುಟುಂಬ ಧರ್ಮ ಅಂದ್ರೆ. ಅವರಿಗೆ ಏನು ಬೇಕೋ ನಾವ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಏನ್ ಬೇಕು ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಈ ಧರ್ಮವನ್ನ ನಾವು ಪಾಲಿಸ್ಬೇಕು. ಇನ್ನ ಇದು ಕೇವಲ ಮನೆಗೆ ಮಾತ್ರ ಸೀಮಿತ ಅಲ್ಲ, ಸಂಘಕ್ಕೆ ಕೂಡ ಸೀಮಿತ. ಇವಾಗ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ, ಇಲ್ಲಿ ಒಬ್ರಿಗೊಬ್ರು ಕೋಆಪರೇಷನ್ ಕೊಟ್ಕೊಳ್ತಾ ನೀವು ಹೋಗ್ತೀರಾ. ಇನ್ನು 3 ದಿವಸ ಇರೋದಿಲ್ಲಿ. ಯಾಕೆ? ಯಾರ ತಪ್ಪನ್ನ ಎಣಿಸೋದಕ್ಕೆ ನಾವು ಇಲ್ಲಿ ಬಂದಿಲ್ಲ, ಒಬ್ಬರಿಗೆ ಒಬ್ರು ಸಹಕಾರ ಕೊಟ್ಕೊಳ್ಳೋದಕ್ಕೋಸ್ಕರ ಬಂದಿದೀವಿ. ಒಬ್ಬರ ಬೆಳವಣಿಗೆಗೆ ಇನ್ನೊಬ್ರು ಸಹಕಾರ ಕೊಟ್ಕೊಳ್ಳೋಕೋಸ್ಕರ ಬಂದಿದೀವಿ. ಒಬ್ಬರ ಕಷ್ಟ ಸುಖವನ್ನ ಹಂಚಿಕೊಳ್ಳೋದಕ್ಕೆ ಬಂದಿದೀವಿ. ಇದು ಸಂಘ ಧರ್ಮ ಅಂದ್ರೆ. ಕೌಟುಂಬಿಕ ಧರ್ಮಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಸಂಘ ಧರ್ಮಕ್ಕೆ ಕೂಡ ಇದೆ. ಇನ್ನ ಈ ಸಂಘ ಧರ್ಮ ಆದ್ಮೇಲೆ ಇನ್ನೊಂದು ಧರ್ಮ ಇದೆ, ಆತ್ಮಧರ್ಮ. ಎಲ್ಲವನ್ನ ಎಲ್ಲರೂ ನೋಡ್ತೀವಿ ನಾವು. ಯಾರನ್ನ ಕೇಳಿ, ಅಯ್ಯೋ ನನಗ್ ಧ್ಯಾನ ಮಾಡಕ್ ತುಂಬಾ ಇಷ್ಟ, ಆದ್ರೆ ಏನ್ ಮಾಡೋದು, ಸಮಯನೇ ಇಲ್ಲ. ಯಾಕೆ ಸಮಯ ಇಲ್ಲ? ಎಲ್ಲಾರಿಗೂ ಪರಮಾತ್ಮ ಕೊಟ್ಟಿರೋದು 24 ಗಂಟೆನೆ, ಆದ್ರೆ ನನಗ್ ಸಮಯ ಇಲ್ಲ. ಯಾಕೆ ಇಂತ ಮಾತು? ಯಾಕೆ ಅಂದ್ರೆ ಬೇರೆಯವರಿಗೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಮಕ್ಕಳು, ಗಂಡ, ಸಂಸಾರ, ಪಕ್ಕದಲ್ಲಿರೋ ಅತ್ತೆ ಮಾವ, ಪಕ್ಕದಲ್ಲಿ ಮನೆಯವರು, ಪಕ್ಕದ ಮನೆಯವರು, ಅವ್ರಿಗೆಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಅವ್ರ ಕಷ್ಟ ಸುಖ ಹಂಚ್ಕೊಳಕ್ ನಮಗೆ ಟೈಮ್ ಇರುತ್ತೆ. ಆದ್ರೆ ನಮ್ಮ ಜೊತೆಯಲ್ಲಿ ನಾವಿರೋದಕ್ಕೆ ನಮ್ಗೆ ಸಮಯ ಇಲ್ಲ. ಈ ಸಮಯ ಇಲ್ಲ ಅನ್ನೋಂಥದ್ದನ್ನ ನಾವು ಪಕ್ಕಕ್ಕೆ ಇಟ್ಟು ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕು. ನಾನು ಒಂದು ಚೈತನ್ಯ ಸ್ವರೂಪಿ. ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ನಾನೇ. ಆದ್ರೆ ಇವೆಲ್ಲದಕ್ಕಿಂತ ವಿಭಿನ್ನವಾಗಿ ನಾನು ಚೈತನ್ಯವಾಗಿದ್ದೀನಿ, ಆತ್ಮ ಚೈತನ್ಯವಾಗಿದ್ದೀನಿ. ಇದು ಹೌದು, ಇದು ಹೌದು. ಇದನ್ನ ಅರ್ಥ ಮಾಡ್ಕೊಂಡು ನಡೆಯೋದಿದೆಯಲ್ಲ, ಇದು ನಮ್ಮ ಆತ್ಮಿಕ ಧರ್ಮ. ಈ ಆತ್ಮಿಕ ಧರ್ಮವನ್ನ ನಾವು ಪಾಲಿಸಲೇಬೇಕು. ಇನ್ನು ಅದ್ರ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಸಂಗಂ ಶರಣಂ ಗಚ್ಚಾಮಿ ಆದ್ಮೇಲೆ ಸಂಗಂ ಶರಣಂ ಗಚ್ಚಾಮಿ ಬರುತ್ತೆ. ಸಂಘ ಅಂದ್ರೆ ಕೇವಲ ಎಲ್ಲರ ಜೊತೆ ಇರುವುದು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ನಾನಿರ್ತಾ ಆ ಪರಮಾತ್ಮನ ಜೊತೆಯಲ್ಲಿ ಸಂಘವನ್ನ ಬೆಳೆಸೋದಿದೆಯಲ್ಲ, ಅದು ನಿಜವಾದ ಸಂಘ ಧರ್ಮ. ಕೇವಲ ನಾನು ನಾನಾಗಿ ಜೀವಿಸೋದಲ್ಲ, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ತಾ ನನ್ನ ಒಳಗಡೆ ಇರುವಂತಹದ್ದನ್ನೆಲ್ಲ ಪ್ಯೂರಿಫಿಕೇಶನ್ ಮಾಡ್ಕೊಳ್ತಾ ನಾವ್ ಎಲ್ಲಿಗೆ ಸಾಗ್ಬೇಕಾಗಿದೆ? ಪರಮಾತ್ಮನ ಹತ್ತಿರ ಸಾಗ್ಬೇಕಾಗಿದೆ. ಆ ಪರಮಾತ್ಮ ಎಲ್ಲೋ ದೂರದಲ್ಲಿಲ್ಲ, ನನ್ನ ಒಳಗಡೆನೆ ಅಡಗಿದಾನೆ. ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ನನ್ನನ್ನ ನಾನು ಅರ್ಥ ಮಾಡ್ಕೊಳ್ತಾ, ನನ್ನನ್ನ ನಾನು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನ ನಾನು ಸಮರ್ಪಿಸಿಕೊಂಡಾಗ, ಇಲ್ಲಿ ಅದನ್ನ ತುಂಬಾ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನೋಡಿ. ಯಾವಾಗ ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತೀವೋ ಆಗ ಮಾನವರಾಗಿರುವಂತಹ ನಾವು ದೈವವಾಗ್ತೀವಿ. ನಮ್ಮ ಒಳಗಡೆ ಇರುವಂತಹ ದೈವತ್ವದ ಶಕ್ತಿ ಜಾಗೃತಿ ಆಗ್ತಾ ಹೋಗುತ್ತೆ. ನಾವು ಮಾಡ್ಬೇಕಾಗಿರುವಂತಹ ನಿಜವಾದ ಪ್ರಯಾಣ ಇದೇನೆ. ನಾವು ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗಬೇಕಾಗಿರೋದೇ ನಮ್ಮ ಸಂಘ ಧರ್ಮ. ಸಂಘ ಧರ್ಮ ಅಂದ್ರೆ ಎಲ್ಲರ ಜೊತೆಯಲ್ಲಿ ಇರುವುದು ಮಾತ್ರವಲ್ಲ, ನನ್ನ ಜೊತೆಯಲ್ಲಿ ನಾನಿರ್ತಾ ನನ್ನ ಒಳಗಡೆ ಇರುವಂತಹ ಪರಮಾತ್ಮನನ್ನ ಅರಿತುಕೊಳ್ತಾ ಆ ಪರಮಾತ್ಮನೇ ನಾನಾಗೋದಿದೆಯಲ್ಲ, ಅದು ನಿಜವಾದ ಸಂಘ ಧರ್ಮ.
ಈ ಧರ್ಮವನ್ನ ಪಾಲಿಸೋದಕ್ಕೋಸ್ಕರವೇ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಬುದ್ಧರಾಗಿ, ಸಂಬುದ್ಧರಾಗಿ, ಸಂಬುದ್ಧತ್ವವನ್ನ ಹೊಂದೋದಕ್ಕೋಸ್ಕರ ನಾವೆಲ್ಲರೂ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ. ಈ ಪ್ರಯಾಣ ಎಲ್ಲಿಯವರೆಗೆ? ಇದಕ್ಕೆ ಅಂತ್ಯ ಅನ್ನೋಂಥದ್ದಿಲ್ಲ. ಇದು ಸಾಗ್ತಾನೆ ಇರುತ್ತೆ, ಸಾಗ್ತಾನೆ ಇರುತ್ತೆ, ಸಾಗ್ತಾನೆ ಇರುತ್ತೆ ನಿರಂತರವಾಗಿ. ಈ ಶರೀರ ಇಲ್ದಿದ್ರೆ ಇನ್ನೊಂದು ಶರೀರದಲ್ಲಿ ಬರ್ತೀವಿ, ಇನ್ನೊಂದು ಶರೀರದಲ್ಲಿ ಪಾತ್ರ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಪ್ರಯಾಣ ಎಲ್ಲಿಯವರೆಗೆ? ಸಂಬುದ್ಧತ್ವವನ್ನ, ನಿರ್ವಾಣವನ್ನ, ಮಹಾಪರಿನಿರ್ವಾಣವನ್ನ ಹೊಂದೋದ್ರ ತನಕ ನಮ್ಮ ಪ್ರಯಾಣ ಸಾಗ್ತಾನೇ ಇರುತ್ತೆ. ಅದು ನಿರಂತರವಾಗಿ 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 ಸಾಗ್ತಾನೆ ಇರುತ್ತೆ. ಇಂಥ ಒಂದು ಪ್ರಯಾಣದಲ್ಲಿ ನಾವೆಲ್ಲರೂ ಜೊತೆಗೂಡಿ ಪ್ರಯಾಣ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೀವೆಲ್ಲರೂ ನನ್ನ ಜೊತೆಯಲ್ಲಿದ್ದೀರಾ, ಎಲ್ಲರೂ ಒಟ್ಟಾಗಿ ಪ್ರಯಾಣವನ್ನ ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.